ಖಂಡಿಸ್ತೀನಿ. ನಾಳೆ ಮದ್ದೂರು ಭೇಟಿ ಇದೆಯಾ ಸರ್? ನಾಳೆ ನಾನು ಮದ್ದೂರಿಗೆ ಹೋಗ್ತಾ ಇದ್ದೀನಿ. ವಿಜಯೇಂದ್ರ ಅವರು ಬರ್ತಾ ಇದ್ದಾರೆ. ನಮ್ಮ ಎಲ್ಲ ಕೆಲವು ಶಾಸಕರು ಕೂಡ, ಅಶ್ವಥ್ ನಾರಾಯಣ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದೀರಿ. ಮದ್ದೂರಲ್ಲಿ ಏನು ಗಲಭೆಯಾಗಿ ಗಣೇಶನ ಮೂರ್ತಿ ಮೇಲೆ ಕಲ್ತೂರಾಟ ಮಾಡಿದ್ದಾರೆ, ಅದರ ವಿರುದ್ಧವಾದಂಥ ಒಂದು ಪ್ರತಿಭಟನೆ ರ್ಯಾಲಿಯನ್ನು ಕೂಡ ನಾವು ಮಾಡೋರಿದ್ದೀರಿ. ಇವತ್ತು ಮದ್ದೂರು ಪೂರ್ತಿ ಸ್ತಬ್ಧ ಆಗಿದೆ. ಜನ ವಾಲಂಟಿಯರ್ ಆಗಿ ಇವತ್ತು ಬಂದನ್ನು ಮಾಡಿರೋವಂಥದ್ದು ನೋಡಿದ್ರೆ ಇಡೀ ಮಂಡ್ಯದ ಆಕ್ರೋಶ ಎಷ್ಟಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ನಾಳೆ ನಾವು ಹೋಗ್ತಾ ಇದ್ದೀರಿ, ನ್ಯಾಯಕ್ಕೋಸ್ಕರ ಹೋಗ್ತಾ ಇದ್ದೀರಿ, ಧರ್ಮದ ಉಳಿವಿಗೋಸ್ಕರ ಹೋಗ್ತಾ ಇದ್ದೀರಿ. ಏನು ಇವರು ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಪದೇ ಪದೇ ನಾವು ಸಂವಿಧಾನದ ರಕ್ಷಕರು ಅಂತ, ಇವರು ಸಂವಿಧಾನದ ರಕ್ಷಕರಲ್ಲ, ಭಕ್ಷಕರು. ಇವರು ಸಂವಿಧಾನದ ಭಕ್ಷಕರು. ಇವರು ಇದರ ವಿರುದ್ಧವಾದಂಥ ಹೋರಾಟವನ್ನು ನಾಳೆ ಮದ್ದೂರಲ್ಲಿ ನಾನು ಹೋಗಿ ಮಾಡೋರಿದ್ದೇನೆ. ಅಮಿತ್ ಶಾ ಭೇಟಿ ಮಾಡಿದ್ರಿ ಸರ್, ಏನೆಲ್ಲ ಚರ್ಚೆ ಆಯ್ತು ಅಂತ? ಇಲ್ಲ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಈ ತಾಲಿಬಾನ್ ಸರ್ಕಾರದ ನಡೆನುಡಿ ಕಳೆದ 2.5 ವರ್ಷದಲ್ಲಿ ಕರ್ನಾಟಕದಲ್ಲಿ ನಿರಂತರವಾಗಿ BJP ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾಯಿದೆ, ಕೊಲೆಗಳಾಗ್ತಾಯಿದೆ, ಲವ್ ಜಿಹಾದ್ಗಳಾಗ್ತಾಯಿದೆ. ಧರ್ಮಸ್ಥಳ ಇರ್ಬೋದು, ಚಾಮುಂಡೇಶ್ವರಿ ಇರ್ಬೋದು, ಮದ್ದೂರು ಗಲಾಟೆ ಇರ್ಬೋದು, ಇವೆಲ್ಲನೂ ಕೂಡ ನಮ್ಮ ಕೇಂದ್ರದ ನಾಯಕರ ಗಮನಕ್ಕೆ ತಂದಿದ್ದೀರಿ. ಈ ಸರ್ಕಾರ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಗುರಿಯಾಗಿಸಿ ಅವರಿಗೆ ಅವಮಾನ ಮಾಡುವಂಥದ್ದು, ಅವ್ರನ್ನ 2ನೇ ದರ್ಜೆಯ ಪ್ರಜೆಗಳ ತಾಗ ನೋಡುವಂಥದ್ದನ್ನು ಸವಿಸ್ತಾರವಾಗಿ ಕೇಂದ್ರದ ನಾಯಕರಿಗೆ ಗಮನಕ್ಕೆ ತಂದಿದ್ದಾರೆ. ಏನು ಸೂಚನೆ? ಮಹದೇವಪ್ಪನವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗಿ. BJP ಅವರು ಮನೆಯಲ್ಲಿ ಆರಾಮಾಗಿ ಕುಂತ್ರೆ ಸಾಕು, ಸರ್ಕಾರ ನೀಟಾಗಿ ಕೇಸ್ ಹ್ಯಾಂಡಲ್ ಮಾಡುತ್ತೆ. ಇದು BJP ಅವರ ಪ್ರಚೋದನೆಯಿಂದಲೇ ಆಗ್ತಾ ಇದೆ ಅನ್ನುವಂಥ ಆರೋಪ ಮಾಡಿದ್ದಾರೆ. ನಾನು ಮಹದೇವಪ್ಪನವ್ರಿಗೆ ಹೇಳ್ತೀನಿ, ನೀವು ಆರಾಮ್ಸೆ ಮನೆಯಲ್ಲಿದ್ದು ಬಿಟ್ಟರೆ ಸಾಕು, ಕರ್ನಾಟಕ ದಗದಗ ಅಂತ ಉರಿಯೋದು ತಪ್ಪತೈತೆ. ನಿಮ್ಮಿಂದನೇ ಈ ಮತಾಂಧ ಮುಸ್ಲಿಮರು ಇವತ್ತು ಬೀದಿಗಳಲ್ಲಿ ಮಚ್ಚು ಲಾಂಗ್ ಹಿಡ್ಕೊಂಡು ಪಾಕಿಸ್ತಾನ್ ಜಿಂದಾಬಾದು ಇವೆಲ್ಲ ಹೇಳ್ತಾ ಇರೋದು ಯಾರಿಂದ? ನಿಮ್ಮಿಂದ ಹೇಳ್ತಾ ಇರೋದು. BJP ಸರ್ಕಾರದಾಗ ಹೇಳಿದರೆ ಅವ್ರಿಗೆ ಎಡೆಮುಡಿ ಕಟ್ತಾ ಇದ್ದೀರಿ. ಅವ್ರಿಗೆ ನಿಮ್ಮ ಸರ್ಕಾರ ಬಂದಿರೋದ್ರಿಂದನೇ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ಅದಕ್ಕೆ ನೇರ ಕಾರಣ ಕಾಂಗ್ರೆಸ್ ಪಾರ್ಟಿನೇ. ನಿಮ್ಮ ಪ್ರಚೋದನೆ ಇಲ್ದಿರ ಈ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ.